ರಾಜ್ಯ ವಸತಿ ಇಲಾಖೆಯಲ್ಲಿ ಮನೆ ಹಂಚಿಕೆಗೆ ಲಂಚ ಕೇಳ್ತಾ ಇರುವಂತ ವಿಚಾರ ಈಗ ಬೆಳಕಿಗೆ ಬಂದಿದೆ. ಭ್ರಷ್ಟಾಚಾರ ನಡೀತಾ ಇದೆ ಅಂತ ಸಹಜವಾಗಿ ವಿಪಕ್ಷಗಳು ಈ ಬಗ್ಗೆ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ. ಸ್ವತಂತ್ರ ನ್ಯಾಯಾಂಗ ತನಿಖೆಯಾಗಬೇಕು ಅಂತ ಸಿಟಿ ರವಿ ಒತ್ತಾಯಿಸಿದ್ದಾರೆ. ಸತ್ಯ ಹೊರಬರುವವರೆಗೂ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಕೊಡಬೇಕು. ಪ್ರಾಮಾಣಿಕರಾಗಿದ್ದರೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕಾರ ಕೊಡಲಿ ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಆಗ್ರಹಿಸಿದ್ದಾರೆ. ನಿಮ್ಮ ಅಧಿಕಾರಿಗಳು ತನಿಖೆ ಮಾಡಿದ್ರೆ ಮುಚ್ಚಿ ಹಾಕ್ತಾರೆ, ಎಲ್ಲ ಸರಿ ಇದೆ, ಜಮೀರ್ ಶುದ್ಧ ಹಸ್ತರು ಅಂತ ಹೇಳ್ತಾರೆ. ಅದಕ್ಕಾಗಿ ಸ್ವತಂತ್ರ ನ್ಯಾಯಾಂಗ ತನಿಖೆಯಾಗಬೇಕು ಅಂತ ಸಿಟಿ ರವಿ ಒತ್ತಾಯಿಸಿದ್ದಾರೆ. ನ್ಯಾಯಾಂಗ ತನಿಖೆ ನಡೆಸಿ. ಯಾಕೆಂದ್ರೆ ನೀವೇ ನಿಮ್ಮ ಅಧಿಕಾರಿಗಳು ನಿಮ್ಮ SITಗಳನ್ನು ನೇಮಕ ಮಾಡಿದ್ರೆ ಅವ್ರು ಮುಚ್ಚಾಕ್ತಾರೆ. ನಿಮ್ಮ ಅಣತಿಗೆ ತಕ್ಕಂತೆ ಇಲ್ಲ ಎಲ್ಲ ಸರಿ ಇದೆ, ಜಮೀರ್ ಅಹಮದ್ ಶುದ್ಧ ಹಸ್ತ ಅಂತ ಇವರೇ ಹೇಳ್ಬಿಡ್ತಾರೆ. ಈ ಆಡಿಯೋ ಏನು ಹೇಳುತ್ತೆ? ಅದಕ್ಕೆ ಸ್ವತಂತ್ರ ನ್ಯಾಯಾಂಗ ತನಿಖೆ ನಡೆಸಿ, ನ್ಯಾಯಾಂಗ ತನಿಖೆ ಪೂರ್ಣ ಆಗಿ ಸತ್ಯಾಸತ್ಯತೆ ಹೊರಗೆ ಬರೋವರೆಗೂ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಜಮೀರ್, ನೀವು ರಾಜೀನಾಮೆ ಕೊಟ್ಟು ನೀವು ತನಿಖೆಗೆ ಕೋರಿ. ನೀವು ಪ್ರಾಮಾಣಿಕರಾಗಿದ್ದರೆ, ಆ ಪ್ರಾಮಾಣಿಕರು ನಿಮ್ಮದೇನು ನಿಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರವೇ ನಡೆದಿಲ್ಲ ಅನ್ನೋದಾದರೆ ನಿಮ್ಮನ್ನು ಮರಳಿ ಬೇಕಾದ್ರೆ ತಗೊಳ್ಳಿ. ಆದರೆ ಈಗ ನೀವು ರಾಜೀನಾಮೆ ಕೊಡಿ. ಅವರು ರಾಜೀನಾಮೆ ಕೊಡದೇ ಇದ್ದರೆ, ಮುಖ್ಯಮಂತ್ರಿಗಳೇ ನಿಮ್ಮದು ಭ್ರಷ್ಟ ಸರ್ಕಾರ ಅಲ್ಲ ಅನ್ನೋದಾದರೆ ನೀವು ರಾಜೀನಾಮೆ ತಗೊಂಡು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ನಡೆಸಿ. ಇಲ್ಲದೇ ಇದ್ದರೆ ನೀವು ಭ್ರಷ್ಟರು, ನಿಮ್ಮ ಕೆಳಗಡೆ ಇರುವಂಥ ನಿಮ್ಮ ಮಂತ್ರಿಮಂಡಲವೂ ಭ್ರಷ್ಟ ಮಂತ್ರಿಮಂಡಲ ಅನ್ನೋದು ಸ್ಪಷ್ಟ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.